ಫೋಟೋದಲ್ಲಿ ಕಾಣ್ತಾ ಇರೋ ಯುವತಿಯೊಬ್ಬಳು ಉತ್ತರ ಭಾರತದಿಂದ ಬೆಂಗಳೂರಿಗೆ ಒಂದು ದಿನ ರಾತ್ರಿ ಫ್ಲೈಟಲ್ಲಿ ಬಂದಿರ್ತಾಳೆ. ಕೆಂಪೇಗೌಡ ಏರ್ಪೋರ್ಟಲ್ಲಿ ಇಳ್ಕೊಂಡು ಅಲ್ಲಿಂದ ಕಾಡುಗೋಡಿಗೆ BMTC ಬಸ್ನಲ್ಲಿ ಬಂದಿದ್ದಾಳೆ ಬೆಳಗಿನ ಜಾವ 3 ಗಂಟೆಗೆ. ಅಲ್ಲಿಂದ ಕಾಡುಗೋಡಿಲಿ ಇಳ್ಕೊಂಡು ಅವಳಿಗೆ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲೋ ಮನೆ ಇದೆ, ಒಂದು 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. 3 ಕಿಲೋಮೀಟ್ರ್ ಇರೋದರಿಂದ ಯಾವ ಕ್ಯಾಬ್ ಬುಕ್ ಮಾಡಿದ್ರೂ ಸಿಗ್ತಾಯಿಲ್ಲ. ಆ ಕ್ಯಾಬ್ ಸಿಗೋವರೆಗೆ ಅವರು ಏನು ಬಂದಿರ್ತಾರಲ್ಲ ಬಸ್ಸು, ಆ ಕಂಡಕ್ಟ್ರ್ ಅಲ್ಲೇ ನಿಂತ್ಕೊಂಡಿದ್ರಂತೆ. ಅವರು ಕ್ಯಾಬ್ ಬುಕ್ ಮಾಡಿ ಕೊನೆಗೆ ಯಾವುದು ಬಂದಿಲ್ಲ. ಕೊನೆಗೆ ಒಬ್ಬ ರ್ಯಾಪಿಡೋ ಚಾಲಕ ಖುದ್ದಾಗಿ ಅವನೇ ಬಂದು, ಮೇಡಮ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿ ಅವರು ಹೋಗಬೇಕಾದ ಕಡೆ ಡ್ರಾಪ್ ಮಾಡಿದ್ದಾರಂತೆ. ಎಷ್ಟು ಹಣ ಅಂತ ಕೇಳಿದ್ರೆ, ನಿಮಗೆ ಖುಷಿ ಬಂದಷ್ಟು ಕೊಡಿ ಮೇಡಮ್, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಂತ, ನೀವು ಇಷ್ಟೊತ್ತಲ್ಲಿ ಒಬ್ಬರು ಅಲ್ಲೇ ಇರೋದು ಸರಿಯಲ್ಲ ಅಂತ ಕರ್ಕೊಂಡು ಬಂದು ಬಿಟ್ಟಿದ್ದೀವಿ ಅಂತ ಹೇಳಿದನಂತೆ. ಈ ಮಹಿಳೆ, ಈ ಯುವತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಖುಷಿಯನ್ನು ಹಂಚ್ಕೊಂಡಿದ್ದಾಳೆ. ನಾನು ಬೆಂಗಳೂರಿಗೆ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಈ ಥರ ಒಂದು ಅಪರಿಚಿತ 2 ವ್ಯಕ್ತಿಗಳು ನನಗೆ ಸಹೋದರರಂತೆ ನಿಂತು ಸಹಾಯ ಮಾಡಿದ್ದು, ಇದನ್ನು ನಾನು ಜೀವನ ಪರ್ಯಂತ ಮರೆಯೋದಿಲ್ಲ. ಎಲ್ಲ ಸಿಟಿಗಳಲ್ಲೂ ಎಲ್ಲ ಚಾಲಕರು, ಕಂಡಕ್ಟ್ರುಗಳೆಲ್ಲ ಇದೇ ರೀತಿ ಇದ್ದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೊಸ್ದಾಗಿ ಬಂದಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಈ ಸುದ್ದಿ ನೋಡ್ತಾ ಇದ್ದರೆ ಬೆಂಗಳೂರಿನ ಆಟೋ ಚಾಲಕರಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ಎಲ್ಲರಿಗಿರೋ ಗೌರವ ಇನ್ನೂ ಹೆಚ್ಚುತ್ತೆ ಅನ್ನೋದರಲ್ಲೂ ಡೌಟೇ ಇಲ್ಲ. ಯಾರೋ ಒಂದಿಬ್ಬರು ಕಂಡಕ್ಟರ್ಗಳು ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದರು, ಕ್ಯಾಬ್ ಚಾಲಕರು ಮಹಿಳೆಯ ದೇಹ ಟಚ್ ಮಾಡಿದ್ರು, ಅಲ್ಲಿ ಟಚ್ ಮಾಡಿದ್ರು ಅನ್ನೋ ಸುದ್ದಿಗಳ ಮಧ್ಯೆ ಈ ಸುದ್ದಿ ಸ್ವಲ್ಪ ಸಮಾಧಾನ ಕೊಡುತ್ತೆ ಅಲ್ವಾ. ಎಲ್ರಿಗೂ ಸ್ವಲ್ಪ ಧೈರ್ಯವಾಗಿ ಓಡಾಡೋ ಹಾಗೆ ಆಗುತ್ತೆ ಅಲ್ವಾ. ಇದೇ ಥರ ಎಲ್ಲ ಚಾಲಕರು, ಕಂಡಕ್ಟರ್ಗಳು ಹೊಸದಾಗಿ ಬರುವವ್ರ ಜೊತೆ ವಿನಯದಿಂದ ನಡ್ಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂದು ಒಂದು ಅಭಿಪ್ರಾಯ.